ಜನ್ಮ ನೀಡಿದ ಭೂತಾಯಿಯ ಹಾಡು ಬರೆದದ್ದು ಮಧ್ಯಾಹ್ನ. ಹಳ್ಳಿಯಲ್ಲಿ ಇಷ್ಟು ವರ್ಷ ನೀವು ಬಾಳಿ ಬದುಕಿದ್ದೀರಿ. ಅಂಥ ನಿಮ್ಮ ಕುರುಬರಹಳ್ಳಿಯನ್ನು ಒಂದು ಪಕ್ಷ ಬಿಟ್ಟು ಹೋಗಬೇಕಾದಂಥ ಒಂದು ಸನ್ನಿವೇಶ ಬರುತ್ತೆ. ನೀವೇ ಚಿತ್ರಿಸಿದ ರಾಮಕೃಷ್ಣ, ನೀವೇ ಚಿತ್ರಿಸಿದ ಕಥಾನಾಯಕ. ಆ ಕಥಾನಾಯಕ ಊರಿಗೆ ಎಷ್ಟೊಂದು ಅಂಟ್ಕೊಂಡಿದ್ದ ಅಂತಂದರೆ ಅವನು ಮತ್ತು ಅವನ ಗೆಳೆಯರು. ಅಂಥವನು ಊರು ಬಿಟ್ಟು ಹೋಗಬೇಕಾದಂಥ ಒಂದು ಪ್ರಸಂಗ ಬರುತ್ತೆ. ಆ ಗೌಡ ಅಷ್ಟು ಒತ್ತಡಗಳನ್ನು ಹಾಕಿ ಅವನ್ನ ಊರು ಬಿಡಿಸ್ತಾನೆ. ಆ ಸನ್ನಿವೇಶದಲ್ಲಿ ಗೌಡ್ರೆ ನಿಮಗೆ ಹೇಗೆ ಅನಿಸಿರ್ಬೋದು? ನಿಮ್ಮ ತಳಮಳಗಳನ್ನು, ನಿಮ್ಮ ಭಾವನೆಗಳನ್ನು ನಿಜವಾಗಿಯೂ ಕೂಡ ಒಂದು ಹಾಡಲ್ಲಿ ಕಟ್ಟಿಕೊಡಿ. ನೀವು ಹೇಗೆ ಹೇಳಿದರೆ ಅದರ ಆ ಥರ ಚಿತ್ರೀಕರಣ ಮಾಡ್ತೇನೆ. ನೀವು ಏನೇನು ಅಂಶಗಳು ಕೊಡ್ತೀರೋದನ್ನು. ನಾನಾಗ ಮತ್ತೆ ನನ್ನ ಹಳ್ಳಿಗೆ ನನ್ನ ಮನಸ್ಸು ಓಡಿ ಹೋಯಿತು. ನಾನು ಆಡಿ ಬೆಳೆದ ನೆಲ ಅದು ಕುರುಬರಹಳ್ಳಿ. ಆಗ ಮೂಡಿದ್ದೆ, ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೇ ಮರೆಯಲಿ, ಅನ್ನ ನೀಡಿದ ಈ ಮಣ್ಣನು ನಾ ಹೇಗೆ ತಾನೇ ತೋರೆಯಲಿ. ಆ ಹಾಡಲ್ಲಿ ಈ ಮಾಚ, ಈ ಕೆಂಚ ಇವರೆಲ್ಲ ಬರ್ತಾರೆ. ನಾನು ಆಡಿ ಬೆಳೆದ ಪುಟ್ನಾಗಿ, ನನ್ನ ಎಲ್ಲ ತಿಪ್ಪೇಸಿದ್ದ ನನ್ನ ಎಲ್ಲ ಬಾಲ್ಯದ ಗೆಳೆಯರನ್ನು ನೆನೆಸ್ಕೊಂಡಿದ್ದೇನೆ. ಆದರೆ ನಾನು ನಿಮಗೆ ಹೇಳಿದ್ದೆ, ನನ್ನ ಮದುವೆ ಆಗುವಾಗಲೂ ಕೂಡ ನಾನು ಕ್ರಾಂತಿಕಾರಿಯಾಗಿ ಮದುವೆ ಆಗಿದ್ದು. ಕುವೆಂಪು ಅವರ ವಿಚಾರಧಾರೆಯಿಂದ ನನ್ನ ಮನಸ್ಸು ಅದೆಷ್ಟು ಪರಿಪ್ಲುತವಾಗಿತ್ತು ಅಂತಂದರೆ, ಎಲ್ಲ ಜಾತಿ ಮತ ಪಂಥ ಧರ್ಮಗಳನ್ನು ಧಿಕ್ಕರಿಸಿ ಮಾನವನಾದಂಥವನು, ಕೇವಲ ಮಾನವನಾದಂಥವನು. ಆದ್ದರಿಂದ ಈ ಹಾಡು ಬರೆಯುವ ಸನ್ನಿವೇಶದಲ್ಲಿ ನಾನು ಅದೆಲ್ಲ ಬಳಸ್ಕೊಂಡಿದ್ದೇನೆ. ಆ ಹಾಡಲ್ಲಿ ಹೇಳ್ತೇನೆ ನಾನು, ಈ ಪಂಜರದ ಹಕ್ಕಿಗಳು ಬಿಡುಗಡೆ ಎಂದು ಅಂಥೇಳಿ ಸಾಮಾಜಿಕ ಪ್ರಜ್ಞೆಯನ್ನು ನನ್ನ ಆ ಹಾಡಲ್ಲೂ ತಂದಿದ್ದೇನೆ. ಜೀತ ಪದ್ಧತಿಗೆ ವಿಮುಕ್ತಿ ಎಂದು, ಈ ಜೀತ ಪದ್ಧತಿ ಕೊನೆಯನ್ನು ಕಾಣಬೇಕು ಅನ್ನುವ ಆಶಯದೊಂದಿಗೆ ಅದನ್ನು ಬರೆದಾಗ, ಆಗ ಪುಟ್ಟಣ್ಣವರು ಕೊಠಡಿಯ ಬಾಗಿಲನ್ನು ತೆಗೆದು, ಏಯ್ ದತ್ತು ಬಾಯಿಲ್ಲಿ, ಬಾರೋ ಇಲ್ಲಿ ಕ್ಯಾಮ್ರಾ ತಗೋ ಅಂಥೇಳಿ ನನ್ನನ್ನು ಹೀಗೆ ಎತ್ಕೊಂಡು, ಎ ಲಿರಿಕ್ ರೈಟರ್ ಇಸ್ ಬಾರ್ನ್ ಐ ಸೇ, ಎ ಲಿರಿಸಿಸ್ಟ್ ಈಸ್ ಬಾರ್ನ್ ಐ ಸೇ ಅಂಥೇಳಿ ನಾನು ಒಣಕಲ್ ಕಡ್ಡಿ ಆಗಿದ್ದೆ ಅವಾಗ. ಆ ಥರದ ನನ್ನನ್ನು ಎತ್ಕೊಂಡು ಎಷ್ಟು ಸಂಭ್ರಮಿಸಿದರು ಅಂತಂದರೆ, ಅವರಿಗೆ ನನಗೆ ಬೇಕಾಗಿದ್ದಿದೆ ಈ ಥರ ಹಳ್ಳಿಯ ಭಾವನೆಗಳು ಬೇಕಿತ್ತು. ಈ ಮಣ್ಣಿನ ಸೊಗಡು ಬೇಕಾಗಿತ್ತು ನನಗೆ. ಈ ಅವರೆಕಾಯಲ್ಲಿ ಸೊಗಡಿರುತ್ತಲ್ಲ, ಹಾಗೆ ನಿಮ್ಮ ಮಣ್ಣಿನ ಪದಗಳು. ಆದ್ದರಿಂದ ನನಗೆ ಈ ನೆಲದ ವಾಸನೆ ಬೇಕಾಗಿತ್ತು. ಆದ್ದರಿಂದ ನಾನು ದೊಡ್ಡರಂಗೇಗೌಡ್ರೆ ನಾಳೆ ಇನ್ನು ಬರೆಯೋಣ ಅಂಥೇಳಿ, ಆಮೇಲೆ 1 ನಿಮಿಷ ನೀವು ಬರಿತಾಯಿರಿ, ಅಷ್ಟರಲ್ಲಿ ನಾನು ಕನ್ನಡಪ್ರಭ ನಾರಾಯಣಸ್ವಾಮಿ ಕರೆಸ್ತೀನಿ ಅಂತ ಹೇಳ್ಬಿಟ್ಟು ಕನ್ನಡಪ್ರಭ ನಾರಾಯಣಸ್ವಾಮಿ ಕರೆಸಿದರು. ಅವರು ಆವಾಗ ಚಿತ್ರಪ್ರಭ ಎಡಿಟ್ ಮಾಡ್ತಾಯಿದ್ರು. ಆ ಚಿತ್ರಪ್ರಭದಲ್ಲಿ ದೊಡ್ಡರಂಗೇಗೌಡರ ಫೋಟೋ ಹಾಕಿ, ಒಬ್ಬ ಹೊಸ ಗೀತ ರಚನಾಕಾರನ ಉದಯ ಅಂಥೇಳಿ ಒಂದು ಕಾಲಮ್ ಮಾಡಿ, ಬಾಕ್ಸ್ ಐಟಮ್ ಮಾಡಿ, ಅದನ್ನು ಪಬ್ಲಿಸಿಟಿ ಕೊಡಿ, ನಮಗೆ ದೊಡ್ಡರಂಗೇಗೌಡರು ಬೆಳಿಬೇಕು ಅಂಥೇಳಿ ಬಹಳ ಒಳ್ಳೆಯ ಅರ್ಥದ ಮಾತುಗಳನ್ನು ನಾರಾಯಣಸ್ವಾಮಿಯವರಿಗೆ ಹೇಳಿ, ನಾರಾಯಣಸ್ವಾಮಿ ಅದೇ ಶುಕ್ರವಾರ ಚಿತ್ರಪ್ರಭಾದಲ್ಲಿ ನಾನು ಮಿನುಗಿದೆ. ಒಂದು ರೀತಿಯಲ್ಲಿ ಇವೆಲ್ಲನ ಯೋಗ ಅಂತ ಕಾಣುತ್ತೆ. ಅದಾದ ಕೆಲವೇ ದಿವಸಗಳಲ್ಲಿ ನನಗೆ ರಾಜನ್ ನಾಗೇಂದ್ರ ಕಡೆಯಿಂದ ಒಂದು ಆಫರ್. ಅವರು ನನ್ನ ಹತ್ರ ಬರೆಸ್ಬೇಕು ಅಂಥೇಳಿ ಪಡವರಳ್ಳಿ ಪಾಂಡವರು ನೋಡಿದ್ದಾದಮೇಲೆ ಅವರು ನಿಶ್ಚಯ ಮಾಡಿದರು ನನ್ನ ಹತ್ರ ಹಾಡುಗಳನ್ನು ಬರೆಸ್ಬೇಕು ಅಂಥೇಳಿ. KV ಜೈರಾಮ್ ಅಂಥೇಳಿ ಒಬ್ಬ ಸಂಗೀತ ನಿರ್ದೇಶಕ, ಮುಂದೆ ಅವರ ಜೊತೆಯಲ್ಲಿ ನಾನು 29 ಚಿತ್ರಗಳಲ್ಲಿ ಕೆಲಸ ಮಾಡಿದೆ. ಅವರು ಅಸೋಸಿಯೇಟ್ ಆಗಿದ್ದರು. ಮಾರುತಿ ಶಿವರಾಮ್ ನಿರ್ದೇಶಕರು. ಶ್ರೀಕೃಷ್ಣ ಆಲನಹಳ್ಳಿಯ ಗೆಂಡೆತಿಮ್ಮ ಅನ್ನುವ ಕಾದಂಬರಿಯನ್ನು ಚಿತ್ರೀಕರಣ ಮಾಡೋದಕ್ಕೆ ಎಲ್ಲ ರೀತಿಯ ಹಕ್ಕುಗಳನ್ನು ಪಡೆದು ಸಂಭಾಷಣೆ ಎಲ್ಲ ಬರೆದಿದ್ದರು. ಲೋಕೇಶ್ ಅದರ ಮೇಯ್ನ್ ರೋಲ್, ಅವರೇ ಕಥಾನಾಯಕ. ಅಂಥವರನ್ನು ಮುಂದಿಟ್ಟುಕೊಂಡು ನಾನು ಹಾಡುಗಳನ್ನು ಬರೆಯೋದಕ್ಕೆ ಕರ್ಕೊಂಡು ಹೋದ್ರಿ ಇಲ್ಲಿಂದ. ನನ್ನ ಜೊತೆಯಲ್ಲಿ ಆಗ ಹೊನ್ನಯ್ಯ ಇದ್ದರು ನಿರ್ಮಾಪಕರು, ಮಾರುತಿ ಶಿವರಾಮ್ ಇದ್ದರು, KV ಜಯರಾಮ್ ಇದ್ದರು. ನಾವೆಲ್ಲ ಹೋಗಿ ಅದೇ ಸ್ವಾಗತ್ ಹೋಟ್ಲಲ್ಲಿ
ನಾವು ಹಾಡು ಬರೀಲಿಕ್ಕೆ ಕೂತಾಗ ರಾಜನ್ ನಾಗೇಂದ್ರಾಗೆ ನಾನೊಬ್ಬ ಹಾಡು ಬರಿತೀನಿ ಅಂತಂದರೆ ನಂಬಲೇ ಒಲ್ರು. ಯಾಕೆಂದರೆ ಹಾಗಿದ್ದೆ ವೆರಿ ಅನ್ಅಸ್ಯೂಮ್ಡ್ ಪರ್ಸನಾಲಿಟಿ. ಅವರು ಒಂದು ಟ್ಯೂನ್ ಕೊಡ್ತೀವಿ ಬರೀರಿ ಅಂತ ಹೇಳಿದ್ರು. ಟ್ಯೂನ್ ನುಡಿಸ್ ತೋರಿಸಿದ್ರು, ಆಲಿಸ್ದೆ ನಾನು. ಇದನ್ನು ಗೆಂಡೆ ತಿಮ್ಮ ಅವನು ಆಶ್ರಯ ಕೊಟ್ಟಂಥ ಆ ಗೌಡ್ರ ಮನೆಯ ಜಗಲಿಯಲ್ಲಿ ಕೂತಿದ್ದಾನೆ, ಆ ಮಕ್ಕಳಿಗೆ ಕತೆ ಹೇಳ್ತಾ ಇದ್ದಾನೆ. ಆ ಕತೆ ಹೇಳೋದನ್ನು ಹಾಡಲ್ಲಿ ಹೇಳೋ ಥರ ಇದ್ದರೆ ಒಳ್ಳೆಯದು ಅಂಥೇಳಿ. ನೀವು ಹೇಗೆ ನಂಬ್ತಿರೋ ಗೊತ್ತಿಲ್ಲ, ನಾನು ಜಾನಪದದ ವಿದ್ಯಾರ್ಥಿ. ಆ ಜಾನಪದದ ವಿದ್ಯಾರ್ಥಿ ಆದ್ದರಿಂದ ಅವನು ಹಿಂದಿನ ವಾರ ಅವನು ಮರಂಕಿಯನ್ನು ನೋಡಿರ್ತಾನೆ. ಮರಂಕಿಯ ತಳುಕು ಬಳಕೆಗೆ ಅವಳ ಸೌಂದರ್ಯಕ್ಕೆ ಮಾರು ಹೋಗಿರ್ತಾನೆ. ಅಂಥವಳು ನನ್ನ ಜೀವನಕ್ಕೆ ಬರ್ತಾಳಲ್ಲ ಅನ್ನುವ ತುಂಬ ವಿಶೇಷವಾದಂಥ ಸಂತೋಷದಲ್ಲಿರ್ತಾನೆ. ಅದನ್ನೇ ಯಾಕೆ ನಾನು ಪಲ್ಲವಿಯಾಗಿ ಮಾಡಬಾರ್ದು ಅಂಥೇಳಿ ನಾನು ಅಂದ್ಕೊಂಡು ಈ ಥರ ಬರೆದೆ. ನೋಟದಾಗೆ ನಗೆಯ ಮೀಟಿ ಮೋಜಿನಾಗೆ ಎಲ್ಲೇ ದಾಟಿ ಮೋಡಿಯ ಮಾಡಿದೊಳ್ಳ ಪರಸಂಗ ಐತೆ ಮೋಹಾವ ತೋರಿದೋಳ ಪರಸಂಗ ಐತೆ ರಾಜನ್ ನಾಗೇಂದ್ರಾಗಿ ನಾನು ಬರೆದ ಮೊದಲ ಹಾಡು. ಅಲ್ಲಿಂದ ಅವರು ಇನ್ಮೇಲೆ ನೀವು ನಮ್ಮ ಗೀತರಚನೆಕಾರರು, ನಾವು ಆಗಾಗ್ಗೆ ಹೇಳಿ ಕಳಿಸ್ತಾ ಇರ್ತೇವೆ, ನೀವು ಬರಿಬೇಕು ಅಂತ ಹೇಳಿದರು. ಮುಂದಿನ ಸೋಮವಾರ ಬರೆದದ್ದು ಮರಗಿಡ ತೂಗ್ಯಾವೇ ಹಕ್ಕಿ ಹಾಡವೆ, ಮರಗಿಡ ತೂಗ್ಯಾವೇ ಚಿಲಿಪಿಲಿ ಹಕ್ಕಿ ಹಾಡವೆ, ನೋಡಿ ನಲಿಯೋಣವಾರು. ಆ ಹಾಡು ಬರೆಯುವಾಗ ನನಗೆ ಇಡೀ ಬೆಳಗನ್ನು ಚಿತ್ರಿಸಬೇಕು ಅಂತಕ್ಕಂಥದ್ದು. ಪುಟ್ಟಣ್ಣ ಕಣಗಾಲ್ ಯಾವ ರೀತಿಯಲ್ಲಿ ಬೆಳ್ಳಿ ಮೋಡದಲ್ಲಿ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೇ ಎರಕಾವ ಹೊಯ್ದ, ಆ ಹಾಡನ್ನು ಕಾವ್ಯಾತ್ಮಕವಾಗಿ ಸೆಲ್ಯುಲಾಯ್ಡ್ ಮೇಲೆ ತಂದಿದ್ದರು. ಅದೊಂದು ರಜತ ಕಾವ್ಯ ಅಂತ ಕರೀಬೋದು. ಅದೇ ರೀತಿಯಲ್ಲಿ ನಾನು ಕೂಡ ಒಂದು ಬೆಳಗನ್ನು ಚಿತ್ರೀಕರಿಸಿದೆ. ಆವತ್ತಿಂದ ನಾನು ರಾಜನ್ ನಾಗೇಂದ್ರ ಬರಿತಲೇ ಇದ್ದೇನೆ. ಮತ್ತೆ ವಾರ ಬಹುಶಃ 8-10 ವರ್ಷಗಳ ಕಾಲ ನಾನು ಶನಿವಾರ ಭಾನುವಾರ ಬೆಂಗಳೂರಲ್ಲಿ ಕಳೆದದ್ದಕ್ಕಿಂತ ಮದ್ರಾಸ್ಗೆ ಹೋಗಿದ್ದೇ ಹೆಚ್ಚು. ಮದ್ರಾಸಲ್ಲಿ ಹಾಡು ಬರೆದಿದ್ದೆ, ಹೋಟ್ಲ್ಗಳಲ್ಲಿ ಕುಳಿತು ಹಾಡು ಬರೆದಿದ್ದೇ ಹೆಚ್ಚು. ಯಾಕೆ ಅಂತಂದರೆ ಮದ್ರಾಸಲ್ಲಿ ಎಲ್ಲ ಸಂಗೀತ ನಿರ್ದೇಶಕರಿಗೆ ನೆಲೆಸಿದ್ದು ಮದ್ರಾಸಲ್ಲೇ, ಎಲ್ಲ ಸ್ಟುಡಿಯೋಗಳಿದ್ದಿದ್ದು ಮದ್ರಾಸಲ್ಲೇ. ಶಂಕರ್ನಾಗ್ ಬಂದು ಇಲ್ಲಿ ಸ್ಟುಡಿಯೋ ಪ್ರಾರಂಭ ಮಾಡೋವರೆಗೆ ನಾವು ಸಂಪೂರ್ಣವಾಗಿ ಮದ್ರಾಸ್ಗೆ ಅನಿವಾರ್ಯವಾಗಿ ಹೋಗಲೇಬೇಕಾಗಿತ್ತು. ಹೀಗೆ ನಾನು ಗೀತೆಗಳನ್ನು ಬರ್ಕೊಂಡು ಬಂದಂಥ ವ್ಯಕ್ತಿ ನಾನು. ಸ್ನೇಹಿತರೆ, ದಿನೇ ಪತ್ರಿಕೆಗಳಲ್ಲಿ ನನ್ನ ಗೀತರಚನೆಯ ಬಗೆಗೆ ಒಳ್ಳೆಯ ಮಾತುಗಳು, ಅವು ಸ್ವರ ಸಂಯೋಜನೆ ಆಗಿದ್ದು, ಅದನ್ನು ನಾಡಿನ ಪ್ರಖ್ಯಾತ ಗಾಯಕರುಗಳು ಹಾಡ್ತಾ ಇದ್ದದ್ದು, ಆ ಧ್ವನಿ ಮುದ್ರಣದ ಸಂದರ್ಭದಲ್ಲಿ ತೆಗೆದಂಥ ಛಾಯಾಚಿತ್ರಗಳು, ಅದೆಲ್ಲ ಸಿನಿಮಾ ಪತ್ರಿಕೆಗಳಲ್ಲಿ ಮತ್ತು ವಾರದ ಪುರವಣಿಗಳಲ್ಲಿ ಮತ್ತು ಶುಕ್ರವಾರದ ಪತ್ರಿಕೆಗಳಲ್ಲಿ ಅದು ಪ್ರಕಟ ಆದ ಹಾಗೆ ಕೆಲವರಿಗೆ ನನ್ನ ಮೇಲೆ ಈರ್ಷ್ಯೆ ಕೂಡ ಬರೋದಕ್ಕೆ ಪ್ರಾರಂಭ ಆಯಿತು, ಹೊಟ್ಟೆ ಕಿಚ್ಚು ಪ್ರಾರಂಭ ಆಯಿತು. ಕೆಲವರಂತೂ ಕಿರುಕುಳ ಕೊಡೋದಕ್ಕೆ ಪರೋಕ್ಷವಾಗಿ ಪ್ರಾರಂಭ ಮಾಡಿದರು. ನಮ್ಮ ಪ್ರಾಂಶುಪಾಲರ ಮೇಲೆ ಒತ್ತಡಗಳನ್ನು ತರ್ತಾಯಿದ್ರು ಅವರು. ಅವನಿಗೆ ಯಾಕೆ ರಜಾ ಕೊಡ್ತೀರಾ ಅಂತ. ನಾನು ಒಂದು ದಿವಸ ನಮ್ಮ ಪ್ರಾಂಶುಪಾಲರನ್ನು ಪ್ರೀತಿಯಿಂದಲೇ ಕೇಳಿದೆ, ಎಲ್ರಿಗೂ 12 ದಿವಸ ರಜಾ ಇರುತ್ತೆ ತಾನೇ, ನನಗೂ 12 ದಿವಸ ರಜಾ ಇರೋದು. ನಾನು 13ನೇ ದಿವಸ ಏನು ನಿಮ್ಮನ್ನು ರಜಾ ಕೇಳಿಲ್ವಲ್ಲ, 12 ದಿವಸ ತಾನೇ ನನಗೂ ಕೊಡೋದು ನೀವು, 13ನೇ ದಿವಸ ಏನು ಕೊಡೋದಿಲ್ಲ ನೀವು. ಆದ್ದರಿಂದ ನೀವು ಕೆಲವರು ರಜಾ ಪಡ್ಕೊಂಡಂಥವರು ಬೇರೆ ಎಲ್ಲೋ ಹೋಗ್ಬೋದು, ಎಲ್ಲೋ ರೆಸಾರ್ಟ್ಗೆ ಹೋಗ್ಬೋದು,
ಎಲ್ಲೋ ಹೋಗಿ ಕುದುರೆ ರೇಸ್ಗೆ ಹೋಗ್ಬೋದು, ಎಲ್ಲೋ ಇಸ್ಪೀಟ್ ಆಡ್ಬೋದು, ಕೆಲವರು ಎಮ್ ಜಿ ರೋಡಲ್ಲಿ ಖುಷಿಯಿಂದ ಕಳೀಬೋದು, ಕೆಲವರು ಆರಾಮಾಗಿ ನಿದ್ದೆ ಮಾಡ್ಬೋದು. ನಾನು ಆ ಸಂದರ್ಭದಲ್ಲಿ ಹಾಡು ಬರಿತೇನೆ ಅಷ್ಟೇ. ಈ ರೀತಿಯಾಗಿ ಹೇಳಿ ಸ್ವಲ್ಪ ಬೇರೆಯವರ ಮುನಿಸಿಗೆ ಕಾರಣ ಆದೆ. ಆದರೂ ನಾನು ಯಾವುದಕ್ಕೂ ಹಿಂಜರಿದವನಲ್ಲ. SLN ಕಾಲೇಜಿನಲ್ಲಿ ನನಗೆ ಒಳ್ಳೆಯ ಪ್ರೋತ್ಸಾಹ ಸಿಕ್ತು. ನಮ್ಮ ಕನ್ನಡ ವಿಭಾಗದ ಮುಖ್ಯಸ್ಥೆಯಾದಂಥ ಡಾಕ್ಟರ್ CV ವತ್ಸಲದೇವಿಯವರು ನಿಜವಾಗಿಯೂ ನನ್ನನ್ನು ಪ್ರೋತ್ಸಾಹಿಸಿದರು. ಎಷ್ಟೊಂದು ಪ್ರೋತ್ಸಾಹಿಸಿದರು ಅಂದರೆ ನನ್ನ ಯಾವ ಕೆಲಸಕ್ಕೂ ಕೂಡ ಅವರು ಅಡ್ಡಿ ಬರಲಿಲ್ಲ. ನನ್ನ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈಗ ಎಲ್ಲಾದರೂ ಸಿಕ್ಕಾಗ 2 ಮಕ್ಕಳ ತಂದೆ, 3 ಮಕ್ಕಳ ತಂದೆ ಹೀಗೆಲ್ಲ ಆಗಿದ್ದಾರೆ. ಒಳ್ಳೊಳ್ಳೆ ಅಧಿಕಾರದಲ್ಲಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ಗಳು, ಬಹಳ ದೊಡ್ಡ ದೊಡ್ಡ ಸೂಪರ್ವೈಸರ್ಸು, ಉನ್ನತ HODಗಳು ಈ ಥರ ಎಲ್ಲ ಆಗಿದ್ದಾರೆ. ಅವರೆಲ್ಲ ಹೇಳ್ತಾರೆ, ಸರ್ ನೀವು ಅದು ಹೇಗೆ ನಿಭಾಯಿಸಿದಿರಿ ಎರಡೂ ಕೆಲಸಗಳನ್ನು, ಒಂದು ದಿವಸ ನೀವು ನಮಗೆ ತರಗತಿ ಬಿಟ್ಟ ನೆನಪಿಲ್ಲ ಅಂತ ಹೇಳಿ. ಒಬ್ಬ ಗುರುವಿಗೆ ಕೊಡಬಹುದಾದಂಥ, ಒಬ್ಬ ವಿದ್ಯಾರ್ಥಿ ಕೊಡಬಹುದಾದಂಥ ಮಾನ್ಯತೆ ಅದು. ನಾನು ಯಾವತ್ತೂ ಬೇಕಂತ ಯಾವತ್ತೂ ಕ್ಲಾಸನ್ನು ಬಿಟ್ಟವನಲ್ಲ, ವೃಥಾ ಸಮಯವನ್ನು ಹಾಳು ಮಾಡಿದವನಲ್ಲ. SLN ಕಾಲೇಜಿನಲ್ಲಿ ನಾನು ಅದನ್ನು ಹೇಗೆ ಬೆಳೆಸಬೇಕು ಅನ್ನೋದು ಪ್ರಯತ್ನ ಪಟ್ಟೆ ಅಂತಂದರೆ, ಆರ್ಟ್ಸ್ ಸೆಕ್ಷನ್ ಇರಲಿಲ್ಲ ನಾನು ಹೋದಾಗ. ಕಲಾ ವಿಭಾಗವನ್ನು ತೆರೆದ್ವಿ, ಐಚ್ಛಿಕ ಕನ್ನಡವನ್ನು ತೆಗೆದ್ವಿ. ಐಚ್ಛಿಕ ಕನ್ನಡದಲ್ಲಿ ಸುಮಾರು 29 ಜನ ವಿದ್ಯಾರ್ಥಿಗಳು ಓದೋ ಹಾಗೆ ಮಾಡಿದ್ವಿ. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬಂತು. ನಾವು ಮಾಡಿದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇನ್ಯಾರೂ ಮಾಡಿರಲಿಕ್ಕಿಲ್ಲ. ಮೊದಲನೇ ಕಾರ್ಯಕ್ರಮಕ್ಕೆ ಶಿವರುದ್ರಪ್ಪನವ್ರನ್ನ ಕರೆದೆ, 2ನೇ ಕಾರ್ಯಕ್ರಮಕ್ಕೆ ಗೋಪಾಲಕೃಷ್ಣ ಅಡಿಗರನ್ನ ಕರೆದೆ, 3ನೇ ಕಾರ್ಯಕ್ರಮಕ್ಕೆ UR ಅನಂತಮೂರ್ತಿಯವ್ರನ್ನ ಕರೆದೆ, 4ರಲ್ಲಿ ವಿಕ್ರು ಗೋಕಾಕ್ ಸಿಕ್ಕರು ನಮಗೆ, ಅವರು ಬಂದು ಶುಭ ಹಾರೈಸಿದರು. 5ನೇದು V ಸೀತಾರಾಮಯ್ಯನವ್ರನ್ನ ಕರ್ಕೊಂಡು ಬಂದ್ವಿ. ಕನ್ನಡ ನಾಡಿನಲ್ಲಿ BC ರಾಮಚಂದ್ರ ಶರ್ಮ ಮೊದಲುಗೊಂಡು, ಸುಮತಿ ನಾಡಿಗೆ ಮೊದಲುಗೊಂಡು ಎಲ್ಲ ಕವಿಗಳನ್ನು ಕರೆದು ನನ್ನ ವಿದ್ಯಾರ್ಥಿಗಳಿಗೆ ಉಪನ್ಯಾಸಗಳನ್ನು ಏರ್ಪಡಿಸೋದರ ಮುಖಾಂತರವಾಗಿ ನಮ್ಮ ಕಾಲೇಜಿನ ಕೀರ್ತಿ ಪತಾಕೆಯನ್ನು ಅದು ಇಮ್ಮಡಿಗೊಳಿಸುವಲ್ಲಿ ನಾವು ಶ್ರಮಿಸಿದ್ವಿ. ಈ ಹೊತ್ತು ಕಾಲೇಜ್ ಯಾಕೋ ಅದು ಕುಬ್ಜವಾಗಿದೆ, ಚಿಕ್ಕದಾಗಿದೆ. ಅದು ನನಗಂತೂ ವೈಯಕ್ತಿಕವಾಗಿ ದುಃಖವನ್ನು ತಂದಿದೆ. ಹಾಗಾಗಬಾರ್ದಾಗಿತ್ತು. ಕಲಾ ವಿಭಾಗವನ್ನೇ ಮುಚ್ಚಿದ್ದಾರೆ, ಬರೀ ವಾಣಿಜ್ಯ ವಿಭಾಗಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಯಾವುದೇ ವಿಶ್ವವಿದ್ಯಾಲಯವಾಗಲಿ ಅಥವಾ ಯಾವುದೇ ಮಹಾವಿದ್ಯಾಲಯ ಆಗಲಿ, ಎಲ್ಲ ವಿಭಾಗಗಳು ಪರಿಪ್ಲುತವಾಗಿ ಬೆಳೀಬೇಕು. ಪ್ರಗತಿಯ ಸಂಕೇತ ಅದು. ಒಂದೊಂದೇ ಕೈ ಬಿಡ್ತಾ ಹೋದರೆ, ಒಂದೇ ಮುಚ್ತಾ ಹೋದರೆ ಅದಕ್ಕೆ ಮುಕ್ತಾಯ ಅಂತಕ್ಕಂಥದ್ದೇ ಇರೋದಿಲ್ಲ. ವಿದ್ಯಾಸಂಸ್ಥೆಗಳು ಆಗಾಗಬಾರ್ದು ಅಷ್ಟೇ. ಯಾರೋ ಪುಣ್ಯಾತ್ಮರು ವಿದ್ಯಾಸಂಸ್ಥೆಗಳನ್ನು ಕಟ್ತಾರೆ, ಅದರ ನಿರ್ವಹಣೆ ಮಾಡ್ತಕ್ಕಂಥವರು ಅದನ್ನು ಪ್ರಗತಿಯತ್ತ ತೆಗೆದುಕೊಂಡು ಹೋಗಬೇಕು, ಏಳಿಗೆ ಹತ್ರ ತೆಗೆದುಕೊಂಡು ಹೋಗಬೇಕು. ಒಂದೊಂದೇ ಸೋಪಾನವನ್ನು ಏರಿ ಕೀರ್ತಿ ಶಿಖರವನ್ನು ಕಾಣುವಂಥದ್ದಾಗಬೇಕು. ಯಾಕೆ ಹೀಗಾಯಿತೋ ಗೊತ್ತಿಲ್ಲ. ಹೋಗಲಿ, ನನ್ನ ವಿದ್ಯಾರ್ಥಿಗಳು, ಅದರಲ್ಲಿ ಬಹಳಷ್ಟು ಜನ ಕವಿಗಳು ಉದ್ಭವ ಆದರು. ಒಂದು ರೀತಿಯಲ್ಲಿ ನನ್ನ ಪಾಠದ ಸ್ಫೂರ್ತಿಯಿಂದ ಅವರ ಮೆದುಳಿಗೆ ನಾನು ಜ್ಞಾನದ ಸಂವಹನವನ್ನು ಹಾಯಿಸೋದಕ್ಕೆ ಸಾಧ್ಯ ಆಯಿತು. ಪ್ರತಿ ವರ್ಷವೂ ಕೂಡ ನಾನು ಅಷ್ಟೂ ದಿವಸಗಳ ಕಾಲ ಚೈತ್ರ ಅನ್ನುವ ವಾರ್ಷಿಕ ಸಂಚಿಕೆಯನ್ನು ಪ್ರಕಟಿಸಿದ್ದೇನೆ. ಅದಕ್ಕಾಗಿ ಅನೇಕ ಗಂಟೆಗಳ ಕಾಲ ನಾನು ಶ್ರಮಿಸಿದ್ದೇನೆ. ಸುಮಾರು 29-30 ಚೈತ್ರ ವಾರ್ಷಿಕ ಸಂಚಿಕೆಗಳನ್ನು ಇವತ್ತು ನೋಡಿದರೆ ನನಗೆ ಎಷ್ಟು ಆನಂದ ಆಗುತ್ತೆ ಅಂತಂದರೆ, ಎಲ್ಲ ನನ್ನ ವಿದ್ಯಾರ್ಥಿಗಳ ಬರಹಗಳು ಅದರಲ್ಲಿ ಇರ್ತಕ್ಕಂಥದ್ದು. ಒಂದು ಸಾರಿ ಗೋರು ಚನ್ನಬಸಪ್ಪನವ್ರನ್ನ ನಾನು ಆ ಚೈತ್ರ ವಾರ್ಷಿಕ ಸಂಚಿಕೆ ಬಿಡುಗಡೆಗೆ ಕರೆದೆ. ಅದರಲ್ಲಿ ಅವರು ಓದ್ಕೊಂಡು ಬಂದಿದ್ದರು ಚೆನ್ನಾಗಿ. ಸಭೆಯಲ್ಲಿ ಹೇಳಿದರು, ಇಲ್ಲಿ 18 ಯುವ ಕವಿಗಳಿದ್ದಾರೆ ಈ ಸಂಚಿಕೆಯಲ್ಲಿ ಅಂತ ಅಂದಾಗ ನನಗೆ ಎಷ್ಟು ಖುಷಿಯಾಗಿರಬೇಡ. 18 ಜನರ ವಿದ್ಯಾರ್ಥಿಗಳ ಬರಹಗಳನ್ನು, ಅಂದರೆ ಕವಿತೆಗಳನ್ನು ನಾನು ಅದರಲ್ಲಿ ಪ್ರಕಟಿಸಿದ್ದೆ. ಇವತ್ತು ಅವರೆಲ್ಲ ದೊಡ್ಡವರಾಗಿದ್ದಾರೆ. ನಾದಲೀಲೆ ನಾಗರಾಜ್ ಆಗ್ಬೋದು, ಉಪೇಂದ್ರ ಆಗ್ಬೋದು, ಅವರೆಲ್ಲ
ಇವತ್ತು ತುಂಬ ಒಳ್ಳೊಳ್ಳೆಯ ಸಾಹಿತ್ಯವನ್ನು ಬರೀತಾ ಇದ್ದಾರೆ. H.C. ಭುವನೇಶ್ವರಿ ಆಗ್ಬೋದು, ಅವರೆಲ್ಲ ಇವತ್ತು ತುಂಬ ಬೆಳಕಿಗೆ ಬಂದಿದ್ದಾರೆ, ಒಳ್ಳೊಳ್ಳೆಯ ಹೆಸರುಗಳನ್ನು ಮಾಡಿದ್ದಾರೆ. ಹಾಗಾಗಿ ಅವರ ಸಂದರ್ಶನಗಳಲ್ಲಿ ನನ್ನ ಹೆಸರನ್ನು ಅವರು ಸ್ಮರಿಸ್ಕೋತಾರೆ. ಒಬ್ಬ ಅಧ್ಯಾಪಕನಿಗೆ ಇದಕ್ಕಿಂತ ಮಿಗಿಲಾದಂಥದ್ದೇನೂ ಬೇಡ. ನಾನು ಟ್ರಾಯ್ ಪಟ್ಟಣಕ್ಕೆ ಕನ್ನಡ ಸಂಘಕ್ಕೆ ಹೋದಾಗ ಅಲ್ಲಿ ಫೋಟೋ ತೆಗಿತಾ ಇದ್ದಂಥ ಒಂದೇ ಸಮನೆ ಒಬ್ಬ ವ್ಯಕ್ತಿ ಚಿತ್ರೀಕರಣ ಮಾಡ್ತಾಯಿದ್ದ. ಆಮೇಲೆ ಅವನು ಸಂಪೂರ್ಣವಾದಂಥ ರೀತಿಯಲ್ಲಿ ವೇಷಭೂಷಣ ಎಲ್ಲನ ಅದರಿಂದ ಗುರುತಿಸೋಕ್ಕಾಗಲಿಲ್ಲ. ನಾನು ವೇದಿಕೆ ಭಾಷಣ ಮುಗಿಸಿ ವಂದನಾರ್ಪಣೆ ಆದಮೇಲೆ ಕೆಳಗಡೆ ಇಳಿಯುವಾಗ, ಸರ್, ನನ್ನ ವಿದ್ಯಾಗುರುಗಳು ನೀವು, ನಾನಿಲ್ಲಿ ಅಮೇರಿಕಕ್ಕೆ ಬಂದು ಒಳ್ಳೆಯ ಉದ್ಯೋಗವನ್ನು ಕಂಡುಕೊಂಡಿದ್ದೇನೆ, ನಿಮ್ಮನ್ನು ಸ್ಮರಿಸ್ತೇನೆ ಅಂತ ಅಂದಾಗ, ನಿಜವಾಗಿಯೂ ಕೂಡ ಒಬ್ಬ ಗುರು ತನ್ನ ಪಾಡಿಗೆ ತಾನು ತನ್ನ ಕೆಲಸವನ್ನು ಮಾಡ್ಕೊಂಡು ಹೋದರೆ ಅವನ ವ್ಯಕ್ತಿತ್ವವನ್ನು, ಅವನ ಉಪನ್ಯಾಸಗಳನ್ನು, ಅವನು ಉಪನ್ಯಾಸದ ಸಂದರ್ಭದಲ್ಲಿ ಆ ಹುಡುಗ ಹೇಳಿದ್ದು, ಟೆಕ್ಸ್ಟ್ ನಿಮಗೆ ಪ್ರಿಟೆಕ್ಸ್ಟ್ ಆಗಿತ್ತು ಸರ್ ಅಂತೇಳಿ, ಅದನ್ನು ನೆಪ ಮಾಡಿಕೊಂಡು ನೀವು ಎಷ್ಟೊಂದು ಸಂಗತಿಗಳನ್ನು ಹೇಳ್ತಾ ಇದ್ರಿ ಅಂದರೆ ನಾವು ವಿಕಾಸ ಆದ್ವಿ ಸರ್, ನಾವು ಬೆಳೆದ್ವಿ ಸರ್. ನಾನು ನನ್ನ ಹೆಂಡತಿ ಇಬ್ಬರೂ ಬಂದಿದ್ದೇವೆ ಸರ್ ನಿಮ್ಮನ್ನು ನೋಡೋದಕ್ಕೆ, 700 ಮೈಲಿ ಡ್ರೈವ್ ಮಾಡ್ಕೊಂಡು ಬಂದಿದ್ದೇನೆ ಸರ್ ಅಂತ ಅಂದಾಗ ನನಗೆ ಬಹಳ ಸಂತೋಷ ಅಂತ ಅನ್ನಿಸ್ತು. ಆದ್ದರಿಂದ ಎಲ್ಲೆಲ್ಲೋ ಇವತ್ತು ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ನೆಲೆಸಿದ್ದಾರೆ. ಅವರೆಲ್ಲ ಮೇಷ್ಟ್ರನ್ನ ಸ್ಮರಿಸ್ಕೋತಾರೆ ಅಂತಂದರೆ ಒಬ್ಬ ಗುರುವಿಗೆ ಅದಕ್ಕಿಂತ ಇನ್ನು ಬೇರೆ ಕೊಡುಗೆ ಬೇಕಿಲ್ಲ ಅಂತ ಹೇಳಿ ನನಗನ್ಸುತ್ತೆ. ನಾನು ಕನ್ನಡಿಗಳು. ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಕನ್ನಡ ನಾಡಿನ ಅಸ್ಮಿತೆ. ನಾನು ಮೈಸೂರು ಸ್ಯಾಂಡಲ್ ಸೋಪ್ ಬಳಸೋದು, ನೀವು ಈ ಸೋಪ್ ಬಳಸಿ, ನಮ್ಮ ಕನ್ನಡತನವನ್ನು ಉಳಿಸಿ. ಜೈ ಕರ್ನಾಟಕ.